ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಂ ಪ್ರಭು ಅವರ ಒಂದು ವಚನ ಮತ್ತು ಅದರ ಭಾವಾರ್ಥ ನೋಡೋಣ. ಮೊದಲನೇದಾಗಿ ಅವರ ವಚನ. ಅಂಬರದೊಳಗೊಂದು ಅಡವಿಯ ಹುಟ್ಟಿತು. ಅಂಬರದೊಳಗೊಂದು ಅಡವಿಯ ಹುಟ್ಟಿತು. ಆ ಅಡವಿಯೊಳಗೊಬ್ಬ ವ್ಯಾಧನಿದ್ದಾನೆ. ಆ ಅಡವಿಯೊಳಗೊಬ್ಬ ವ್ಯಾಧನಿದ್ದಾನೆ. ಆ ವ್ಯಾಧನ ಕೈಯಲ್ಲಿ ಸಿಕ್ಕಿತೊಂದು ಮೃಗವು. ಆ ವ್ಯಾಧನ ಕೈಯಲ್ಲಿ ಸಿಕ್ಕಿತೊಂದು ಮೃಗವು. ಆ ಮೃಗವ ಕೊಂದಲ್ಲದೆ ವ್ಯಾಧ ಸಾಯನು. ಆ ಮೃಗವ ಕೊಂದಲ್ಲದೆ ವ್ಯಾಧ ಸಾಯನು. ಅರಿವು ಬರೆದುಂಟೆ ಗುಹೇಶ್ವರ. ಅರಿವು ಬರೆದುಂಟೆ ಗುಹೇಶ್ವರ. ನೋಡಿ, ಇಲ್ಲಿ ಅಲ್ಲಂ ಪ್ರಭು ಅವರು ನಮಗೆ ಏನು ಹೇಳಕ್ಕೆ ಬಯಸ್ತಾ ಇದ್ದಾರೆ ತಮ್ಮ ವಚನದಲ್ಲಿ ಅಂತಂದರೆ, ಪರಮಾತ್ಮನನ್ನು ಬಯಲು ಚಿದಾವಕಾಶ ಎಂದು ಸಂಕೇತಿಸಲಾಗಿದೆ. ಈ ಬಟ್ಟ ಬಯಲೊಳಗೆ ಸಂಸಾರವೆಂಬುದು ಘೋರ ಅಡವಿ. ಆ ಅಡವಿಯಲ್ಲಿ ಮೃತ್ಯು ಎಂಬ ಬೇಡನಿದ್ದಾನೆ. ಅವನು ಜೀವಗಳೆಂಬ ಮೃಗಗಳನ್ನು ಬೇಟೆಯಾಡುತ್ತಾನೆ. ಆ ವ್ಯಾಧ ಸಾಯಬೇಕೆಂದರೆ ನಾನು ಜೀವ, ನಾನು ದೇಹವೆಂಬ ಭಾವರೂಪ ಮೃಗಗಳನ್ನು ಮೊದಲು ಇಲ್ಲವಾಗಬೇಕು. ಆಗ ತಾನೇ ದೇವನೆಂಬ ಅಮೃತತ್ವದ ಅನುಭೂತಿಯಾಗುತ್ತದೆ. ಆದರೆ ಇದು ಸುಮ್ಮನೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ನಿರಂತರ ಸಾಧನೆ ಬೇಕು ಎಂಬ ಭಾವ ಅಲ್ಲಂ ಪ್ರಭು ಅವರದು. ಒಟ್ಟಿನಲ್ಲಿ ಅಲ್ಲಂ ಪ್ರಭು ಅವರ ಒಂದು ವಚನ ನೋಡಿದಾಗ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಒಬ್ಬ ಕ್ರೂರಿಯಾದಂಥ ಬೇಟೆಗಾರನಿರ್ತಾನೆ. ಆ ಬೇಟೆಗಾರ ನಮ್ಮನ್ನು ಸಾಯಿಸುತ್ತಾನೆ. ಆ ಬೇಟೆಯ ಹೆಸರು ನಾನು ಎನ್ನುವಂಥ ಒಂದು ಅಹಂಭಾವ. ನಾನು ನನ್ನದು ಎನ್ನುವಂಥ ಒಂದು ಭಾವ ನಮ್ಮಲ್ಲಿ ಯಾವಾಗ ಬರುತ್ತದೆಯೋ ಆವಾಗ ನಮ್ಮ ನಾಶ ಖಂಡಿತವಾಗಿ